ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈಗಾಗಲೇ ನಿರಂತರ ಆ್ಯಪ್ನಲ್ಲಿ ನಾವು ಮಕ್ಕಳ ಅಟೆಂಡೆನ್ಸನ್ನು ಹಾಕ್ತಾ ಇದ್ದೀವಿ. ಎರಡು ಅವಧಿಯಲ್ಲಿ ಈ ಅಟೆಂಡೆನ್ಸನ್ನು ಹಾಕಬೇಕಾಗಿರುತ್ತೆ. ಬೆಳಿಗ್ಗೆ 11:30 ಒಳಗಡೆ ಮತ್ತು ಮಧ್ಯಾಹ್ನ 2:30 ಒಳಗಡೆ 2 ಸೆಷನ್ನಲ್ಲಿ ನಾವು ನಿರಂತರ ಆ್ಯಪಲ್ಲಿ ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. ಈ ಒಂದು ಆ್ಯಪಲ್ಲಿ ನಾವು ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ರಿಪೋರ್ಟನ್ನು ಯಾವ ರೀತಿ ನೋಡ್ತಕ್ಕಂಥದ್ದು ಅಂತೇಳಿದರೆ, ಇಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್ಸ್ ರಿಪೋರ್ಟ್ಸ್ ಗ್ರೀವಿಯನ್ಸ್ ಅಂತೇಳಿ ಆಪ್ಷನನ್ನು ಕೊಡಲಾಗಿದೆ. ರಿಪೋರ್ಟ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದರೆ ನೋಡಿ, ಟುಡೇ ಅಟೆಂಡೆನ್ಸನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು. ಟೋಟಲ್ ಸ್ಟೂಡೆಂಟ್ 26, ಟೋಟಲ್ ರಿಜಿಸ್ಟ್ರೇಷನ್ 23, ಮಾರ್ನಿಂಗ್ ಪ್ರೆಸೆಂಟ್ ಇರ್ತಕ್ಕಂಥವ್ರು 22 ಸ್ಟೂಡೆಂಟ್ಸ್, ಮಾರ್ನಿಂಗ್ ಆಬ್ಸೆಂಟ್ 1, ಆಫ್ಟರ್ನೂನ್ ಪ್ರೆಸೆಂಟ್ 22, ಆಫ್ಟರ್ನೂನ್ ಆಬ್ಸೆಂಟ್ 1. ಟೋಟಲಿ ಇವತ್ತಿಂದು ನಮ್ಮ ಶಾಲಾ ಅಟೆಂಡೆನ್ಸು 96% ಆಗಿದೆ. ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟನ್ನು ಕೂಡ ನಾವು ಈ ಒಂದು ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪಡ್ಕೋಬಹುದು. ಯಾವ ತರಗತಿ ಇಲ್ಲಿ ನೋಡಿ, ಕ್ಲಾಸ್ ಕೊಟ್ಟಿದ್ದಾರೆ, ಮಂತ್ ಕೊಟ್ಟಿದ್ದಾರೆ, ಇಯರು ಮತ್ತು ಸೆಕ್ಷನನ್ನು ಕೂಡ ಕೊಡಲಾಗಿದೆ. ನಾವು ಯಾವ ತರಗತಿಯಿಂದ ಕ್ಲಿಕ್ಕನ್ನು ಮಾಡ್ತೀವಿ, ಉದಾಹರಣೆ 2ನೇ ತರಗತಿ ರಿಪೋರ್ಟನ್ನು ನಾವು ನೋಡೋದಾದರೆ, ಈ 2ನೇ ತರಗತಿ ರಿಪೋರ್ಟನ್ನು ನೋಡಿದ್ರೆ ನೋಡಿ, ದಿಲೀಪ್ ವಿ ಮತ್ತು ಮನ್ವಿತ್ ಅಂತಕ್ಕಂಥ ವಿದ್ಯಾರ್ಥಿ, ಈ ವಿದ್ಯಾರ್ಥಿಯ ಒಂದು ಅಟೆಂಡೆನ್ಸನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು. ನೋಡಿ, 1ನೇ ತಾರೀಕಿಂದು, 2 ಮತ್ತು 3ನೇ ತಾರೀಕಿಂದು ಇದನ್ನು ಕೂಡ ನಾವು ಪ್ರಿಂಟನ್ನು ತೆಗೆದು ಫೈಲ್ ರೂಪದಲ್ಲೂ ಕೂಡ ಸಂಗ್ರಹ ಮಾಡಿಡೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇದಾಗಿತ್ತು ಅಟೆಂಡೆನ್ಸ್ ರಿಪೋರ್ಟನ್ನು ಯಾವ ರೀತಿ ನಾವು ನಮ್ಮ ನಿರಂತರ ಆ್ಯಪಲ್ಲಿ ಚೆಕ್ ಮಾಡಬೇಕು ಅಂತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಸೃಷ್ಟಿ ಸಿಂಚನ, ಶಿಕ್ಷಣ, ಸಾಹಿತ್ಯ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ಬಿತ್ತರಿಸ್ತಾ ಇದೆ. ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ವೀಕ್ಷಣೆ ಮಾಡುವುದರ ಮೂಲಕ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.